ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮಾಯ ಸಲಿಲನಿದಕ್ಷತೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಾವದೇ ನವಪದೇ ಬಹುವಚೇ ಸಹಸ್ರಾಕ್ಷರ ಪರಮೇಯೋಮಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಬೋಧ ದೇವಕಾರ್ಯ ಸಮದ್ಯತೆ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯ. ಈ ವಾರ ಬಹಳಷ್ಟು ದಿನ ವಿಶೇಷಗಳಿದೆ. 11/1/2026 17/1/2026 ವಾರ ಭವಿಷ್ಯ. ಈ ವಾರದಲ್ಲಿ ಬಂದು ಮಕರ ಸಂಕ್ರಮಣ ಬೇರೆ ಬರ್ತದೆ. ಅಲ್ಲೊಂದು ಕನ್ಫ್ಯೂಸ್ ಇದೆ, ಅದು ನೋಡೋಣ. ಸಂಕ್ರಾಂತಿ ಹಬ್ಬ ಯಾವತ್ತು ಬರುತ್ತೆ ಅನ್ನೋ ರೀತಿಯಲ್ಲಿ ಸಂಕ್ರಮಣ ಬೇರೆ ಇದೆ, ಸಂಕ್ರಾಂತಿ ಹಬ್ಬ ಬೇರೆ ಇರ್ತಕ್ಕಂಥದ್ದು. ಇನ್ನು 12/1/2026 ಸೋಮವಾರ ಮಕರಕ್ಕೆ ಶುಕ್ರ ಪ್ರವೇಶವನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಹಸ್ತನಾಗಿದ್ದಾನೆ, ಅದರಲ್ಲೂ ಕೂಡ ಶುಕ್ರ ಹಸ್ತನಾಗಿದ್ದಾನೆ. 3 ಗ್ರಹಗಳು ಹಸ್ತರಾಗಿದ್ದಾರೆ ಈ ವಾರ. ಕುಜ, ಬುಧ, ಶುಕ್ರ 3 ಗ್ರಹಗಳು ಹಸ್ತನಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಬಹಳಷ್ಟು ವಿಶೇಷವಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ದಾರಿ ಇರ್ತದೆ. ಇನ್ನು 14/1/2026 ಬುಧವಾರ ಮಕರಕ್ಕೆ ರವಿ ಪ್ರವೇಶವನ್ನು ತೆಗೆದುಕೊಳ್ಳೋದ್ರಿಂದ ಮಕರ ಸಂಕ್ರಮಣ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಅವತ್ತಿನ ದಿವಸಕ್ಕೆ ಧನುರ್ಮಾಸದ ಪೂಜಾ ಸಮಾಪ್ತಿ ಆಗ್ತಕ್ಕಂಥದ್ದು, ಭೋಗಿ ಹಬ್ಬ ಅಂತಕ್ಕಂಥ ರೀತಿಯಲ್ಲಿ ಕರೀತಕ್ಕಂಥದ್ದು. ಸಾಮಾನ್ಯವಾಗಿ ಮಕರ ಸಂಕ್ರಮಣವನ್ನು 3 ದಿವಸ 4 ದಿವಸ ವಾರಗಟ್ಟಲೆ ಮಾಡ್ತಕ್ಕಂಥದ್ದೆಲ್ಲವೂ ಕೂಡ ಇರುತ್ತೆ. ತಮಿಳುನಾಡುಗಳಲ್ಲಿ ತುಂಬ ಅದ್ಭುತವಾದಂಥ ರೀತಿಯಲ್ಲಿ ಮಾಡ್ತಾರೆ, ಪೊಂಗಲ್ ಅನ್ನೋ ರೀತಿಯಲ್ಲಿ. ಸಂಕ್ರಾಂತಿ ಹಬ್ಬ ಬಂದು 15/1/2026 ಗುರುವಾರ ಸಂಕ್ರಾಂತಿ ಹಬ್ಬ ಬರತಕ್ಕಂಥದ್ದು. ಇನ್ನು 15/1/2026 ಗುರುವಾರವೇ ಮಕರಕ್ಕೆ ಕುಜ ಪ್ರವೇಶವನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಉಚ್ಚ ಕುಜ ಬರ್ತಾ ಇರ್ತಕ್ಕಂಥದ್ದು. ಆದರೆ ಹಸ್ತನಾಗಿದ್ದಾನೆ. ಹಸ್ತತ್ಯಾಗ ಆಗ್ತಿದ್ದಂಗೆ ಬಹಳಷ್ಟು ವಿಶೇಷ ಫಲವನ್ನು ಕುಜನಿಂದ ನೋಡೋದಕ್ಕೆ ದಾರಿ ಆಗ್ತದೆ. ಇನ್ನು 16/1/2026 ಶುಕ್ರವಾರ ಮಹಾಪ್ರದೋಷವಿರ್ತಕ್ಕಂಥದ್ದು. ಧನುರ್ಮಾಸ ಆದಮೇಲೆ ಮಹಾಪ್ರದೋಷ ಶುಕ್ರವಾರ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಈ ಮದುವೆ ವಿಚಾರ ಸಂಬಂಧಪಟ್ಟಂತೆ, ಶುಭ ಕಾರ್ಯದ ವಿಚಾರ ಸಂಬಂಧಪಟ್ಟಂತೆ, ಮತ್ತು ಹಣಕಾಸಿನ ವಿಚಾರದಲ್ಲಿ ಅಥವಾ ವ್ಯವಹಾರದಲ್ಲಿ ಯಾಕೋ ಹಣಕಾಸಿಂದು ಸರಿಯಾದ ಹಿಡಿತ ಸಿಗ್ತಾ ಇಲ್ಲ ಅಂದರೆ ಈ ಶುಕ್ರವಾರ ಮಹಾಪ್ರದೋಷವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು 17/1/2026 ಶನಿವಾರ ಮಕರಕ್ಕೆ ಬುಧ ಪ್ರವೇಶವನ್ನು ತೆಗೆದುಕೊಳ್ಳೋದು. ಮಕರಕ್ಕೆ ಬುಧ ಪ್ರವೇಶವನ್ನು ತೆಗೆದುಕೊಳ್ಳೋದು ಯಾಕೆಂದರೆ ಈ ವಾರ ಸುಮಾರು 4 ಗ್ರಹಗಳು ಒಟ್ಟಿಗೆ, ಅಂದರೆ ಒಂದೇ ದಿವಸ ಅಲ್ಲ, ಬೇರೆ ಬೇರೆ ದಿವಸ ಮಕರ ರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾ ಇರೋದು. ರವಿ ಜೊತೆನಲ್ಲಿದ್ದಾಗ 3 ಗ್ರಹಗಳು ಹಸ್ತ ಆಗ್ತಾರೆ ಹತ್ರ ಇದ್ದಾಗ. ಸಾಮಾನ್ಯವಾಗಿ ಅದರ ಫಲಾಫಲಗಳನ್ನು ಸ್ವತಂತ್ರತೆ ಇರೋದಿಲ್ಲ ಅಥವಾ ಶಕ್ತಿ ಇರೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುತ್ತೆ. ಆದರೂ ಕೂಡ ಏನೆಲ್ಲ ಪರಿಣಾಮವನ್ನು ನೋಡಬಹುದು. 9 ಗ್ರಹಗಳ ಸ್ಥಿತಿಗತಿಗಳು ವಿಚಾರ ಸಂಬಂಧಪಟ್ಟಂತೆ 4 ಗ್ರಹಗಳದ್ದು ಈಗಾಗಲೇ ಹೇಳಿದ್ದೀನಿ. ಇನ್ನು ಮಿಥುನ ರಾಶಿಯಲ್ಲಿ ವಕ್ರಗುರು ಇದ್ದಾನೆ. ಇನ್ನು ಸಿಂಹರಾಶಿನಲ್ಲಿ ಕೇತು, ಚಂದ್ರ ಬಂದು ತುಲಾ, ವೃಶ್ಚಿಕ, ಧನುಸು ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಇನ್ನು ಕುಂಭರಾಶಿನಲ್ಲಿ ರವಿ, ಶನಿ ಯಥಾವತ್ ಮೀನರಾಶಿನಲ್ಲಿ ಇದ್ದಾನೆ. ಏನೆಲ್ಲ ಪ್ರಭಾವ ಮತ್ತು ಪರಿಣಾಮವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಮೇಷರಾಶಿನಿಗೆ ಸಂಬಂಧಪಟ್ಟಂತೆ ರಾಶ್ಯಾಧಿಪತಿ ಹಸ್ತನಾದಾಗ ನಿಮಗೆ ಸ್ಟ್ರೆಂತ್ ಅಂತಕ್ಕಂಥದ್ದು ಇರೋದಿಲ್ಲ. ಹೋರಾಟದ ಶಕ್ತಿ ಕುಂದತಕ್ಕಂಥ ಒಂದು ಸಾಧ್ಯತೆಗಳು ಅಥವಾ ಹೋರಾಟದ ಮನಸ್ಥಿತಿಯನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಸ್ವಲ್ಪ ಒತ್ತಡಕ್ಕೆ ಸಿಲುಕಾಕೊಳ್ತಕ್ಕಂಥ ಸಾಧ್ಯತೆಗಳು. ಅದೇ ಲಗ್ನಾಧಿಪತಿ ಅಥವಾ ರಾಷ್ಟ್ರಾಧಿಪತಿ, ಮೇಷರಾಷ್ಟ್ರಾಧಿಪತಿ ಅಷ್ಟಮಾಧಿಪತಿಯೂ ಆಗಿರೋದ್ರಿಂದ ಇನ್ನೊಂದು ಕಡೆಯಿಂದ ಪ್ಲಸ್ಸು ಕೂಡ ಆಗುವಂಥದ್ದು. ಅಂದರೆ ತುಂಬ ಆಪತ್ತುಗಳು, ಅವಘಡಗಳು ಅಥವಾ ತೊಂದರೆ, ತಾಪತ್ರಯ, ಕಲಹಗಳು, ಕಿರಿಕಿರಿಗಳು ಇವುಗಳಿಂದ ಸ್ವಲ್ಪ ಮುಕ್ತರಾಗ್ತಕ್ಕಂಥದ್ದು ಅಥವಾ ಅವುಗಳಿಂದ ಬಚಾವಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಶುಕ್ರ ಹಸ್ತನಾಗಿಕೊಳ್ತಿರ್ತಕ್ಕಂಥದ್ದಾಗಿರೋದ್ರಿಂದ ಸೇವಿಂಗ್ಸ್ ಅಂತಕ್ಕಂಥದ್ದು ಈ ವಾರ ನಿಮಗೆ ಸಾಧ್ಯತೆಗಳು ತುಂಬ ಕಡಿಮೆ. ಮೇಷರಾಶಿನಿಗೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸ ಚೆನ್ನಾಗಿದೆ. ಹೈಯರ್ ಎಜುಕೇಷನ್ ಮಾಡುವಂಥವ್ರಿಗೂ ಕೂಡ ಅದ್ಭುತವಾದಂಥ ಅವಕಾಶ. ಪ್ರಯಾಣ ಹೋಗಬೇಕು, ದೂರ ಪ್ರಯಾಣ ಹೋಗಬೇಕು ಅನ್ನೋಂಥವ್ರಿಗೂ ಕೂಡ ಒಳ್ಳೆಯ ಅವಕಾಶ. ಅಥವಾ ಏನಾದರೂ ಈ ಹಾಸ್ಟೆಲಲ್ಲೋ ಅಥವಾ ವಿದೇಶದಲ್ಲೋ ಬೇರೆ ರಾಜ್ಯದಲ್ಲೋ ಏನೋ ಎಜುಕೇಷನ್ ಸಂಬಂಧಪಟ್ಟಂತೆ ಏನೋ ಪ್ರಯತ್ನವನ್ನು ಮಾಡ್ತಾಯಿದ್ರಿ ಅಂದರೆ ಅಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಅಥವಾ
ತುಂಬ ಉನ್ನತವಾದಂಥ ಒಂದು ಹಂತದ ಎಜುಕೇಷನ್ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಹೊಸದಾಗಿ ಯಾವುದೇ ಎಕ್ಸಾಮ್ ತೊಗೊಳ್ತಿದ್ದೀವಿ ಅಲ್ಲಿ ಅನುಕೂಲವಾಗ್ತಕ್ಕಂಥ ಅಂಥವ್ರಿಗೆ ಎಕ್ಸಾಮ್ ತೊಗೊಂಡವ್ರಿಗೆ ಅಥವಾ ಎಕ್ಸಾಮ್ ಬರೆದಂಥವ್ರಿಗೂ ಕೂಡ ಅನುಕೂಲವಾಗುವಂಥ ಈ ವಾರ ನೋಡ್ತೀರಿ. ಇನ್ನು ಮಕ್ಕಳಿಂದ ಸ್ವಲ್ಪ ಸ್ವಾಭಾವಕ ಅಥವಾ ಸ್ವನಕ್ಷತ್ರಕ್ಕೆ ರವಿ ಬರ್ತಕ್ಕಂಥದ್ದಾಗಿರೋದ್ರಿಂದ ಮಕ್ಕಳ ಜೀವನದಲ್ಲಿ ಒಂದು ಸಣ್ಣದಾದಂಥ ಬದಲಾವಣೆ ಮತ್ತು ಅನುಕೂಲವಾಗ್ತಕ್ಕಂಥದ್ದು ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಮತ್ತು ಶುಭ ಕಾರ್ಯ ಪ್ರಯತ್ನಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಿದ್ದರಿಂದ ಅಲ್ಲಿ ಸ್ವಲ್ಪ ಓಕೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ದಾರಿಗಳು ಸಿಗೋದಕ್ಕೆ ದಾರಿ ಉಂಟು. ಆರೋಗ್ಯದ ವಿಚಾರ ಸಂಬಂಧಪಟ್ಟಂಥ ಗಂಭೀರವಾದ ಸಮಸ್ಯೆಗಳಿಗೆ ಕಾಡಾಟವನ್ನು ಕೊಡೋದಿಲ್ಲ ಈ ವಾರ. ಶತ್ರುಗಳ ಉಪಟಳವೂ ಕೂಡ ನಿಮಗೆ ಅಷ್ಟೊಂದು ಕಾಡಾಟ ಇರೋದಿಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಅವಕಾಶಗಳಿದ್ರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ರಾಗೆ ನೀವು ಸ್ವಲ್ಪ ಮುಂದೂಡ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಅಂಥ ಅತ್ಯುತ್ತಮ ಅಥವಾ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ದಾರಿ ಇಲ್ಲ. ಯಾಕೆಂದರೆ ಅಸ್ತನಾಗಿ ಕೊಡ್ತಿರ್ತಕ್ಕಂಥದ್ದಾಗಿರೋದ್ರಿಂದ ಕೆಲಸಗಾರರಿಂದಲೂ ಕೂಡ ಅಷ್ಟೊಂದು ಉತ್ತಮವಾದಂಥ ಕೆಲಸ ಕಾರ್ಯಗಳು ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ. ರವಿ ದಶಮದಲ್ಲಿ ದಿಗ್ಬಲನಾಗಿ ಬರ್ತಕ್ಕಂಥದ್ದಾಗಿರೋದ್ರಿಂದ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಉತ್ತಮವಾದಂಥ ಹೆಸರನ್ನು ಗಳಿಸ್ತಕ್ಕಂಥದ್ದು ಅಥವಾ ಮಾಡಿದ್ದಕ್ಕೆ ತಕ್ಕನಾದಂಥ ಪ್ರತಿಫಲ ಅಂತಕ್ಕಂಥದ್ದು ನಿಮಗೆ ಮಾಡುವಂಥ ಕೆಲಸಕ್ಕೆ ಪ್ರತಿಫಲ ತಕ್ಕನಾದಂಥ ಪ್ರತಿಫಲ ಅಥವಾ ಉತ್ತಮವಾದಂಥ ಹೆಸರು ಗೌರವ ಅಂತಕ್ಕಂಥದ್ದು ಪ್ರಾಪ್ತಿಯಾಗುವಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ರಾಹು ಪ್ರಭಾವ ಅಥವಾ ರಾಹು ದೇಶೆ ರಾಹು ಭಕ್ತಿ ನಡೀತಾ ಇರತಕ್ಕಂಥವ್ರಿಗೆ ಸಾಮಾನ್ಯ ನಿಮ್ಮ ಜಾತಕ ನೋಡಿಕೊಂಡ್ರೆ ಈ ವಾರ ಸ್ವಲ್ಪ ಲಾಭದ ಪ್ರಮಾಣ ಅಧಿಕವಾಗ್ತಕ್ಕಂಥದ್ದು ಅಥವಾ ನಿರೀಕ್ಷೆ ಮಾಡದಂಥ ರೀತಿಯಲ್ಲಿ ಸ್ವಲ್ಪ ಲಾಭ ಅರಿದು ಬರ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಸ್ವಲ್ಪ ನಿದ್ರಾ ಭಾವವೂ ಕೂಡ ಜಾಸ್ತಿ ಈ ವಾರದಲ್ಲಿ ನೀವೆಲ್ಲರೂ ಕೂಡ ನೋಡ್ತೀರಿ. ದೂರ ಪ್ರಯಾಣ ಹೋಗುವಂಥ ಅವಕಾಶಗಳು ಎಲ್ಲವೂ ಕೂಡ ಮೇಷರಾಶಿನವ್ರು ನೋಡ್ತೀರಿ. ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ತುಪ್ಪದ ಅಭಿಷೇಕವನ್ನು ಅಯ್ಯಪ್ಪನ ದೇವಸ್ಥಾನದಲ್ಲಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಅದ್ಭುತವಾದಂಥ ಫಲವನ್ನು ನೀವು ನೋಡ್ತೀರಿ. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂತೆ ವೃಷಭ ರಾಶಿಯಾಧಿಪತಿಯನ್ನು ಕೂಡ ಯಾಕೆಂದರೆ 3 ಗ್ರಹಗಳ ಹಸ್ತರಾಗಿದ್ದಾರೆ ಅಂದಾಗ ಆಲ್ಮೋಸ್ಟ್ ಸುಮಾರು ರಾಶ್ಯಾಧಿಪತಿಯಾದಂಥವರು ಬಲವನ್ನು ಕಳ್ಕೊಂಡಿರ್ತಾರೆ. ಆದರೂ ವೃಷಭ ರಾಶ್ಯಾಧಿಪತಿಯಾದಂಥವನು ಕೂಡ ಹಸ್ತನಾಗಿ ಕುಳಿತಿದ್ದಾನೆ ಅಂದಾಗ ಓನ್ ಪವರ್ ಅಂತ ಏನಿರ್ತದಲ್ಲ ಅಥವಾ ಸ್ವಂತ ಶಕ್ತಿ, ಸ್ವಂತ ಬಲ ಅಥವಾ ಸ್ವಂತ ಬುದ್ಧಿವಂತಿಕೆ ಇದನ್ನು ಸ್ವಲ್ಪ ಡೌನ್ ಆಗೋದಕ್ಕೆ ದಾರಿ ಇರ್ತದೆ. ಮತ್ತು ಹೋರಾಟದ ಶಕ್ತಿಯನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ ನೋಡೋಣ ಮುಂದೆ ಏನೋ ರೀತಿಯಿಂದ ತಳ್ಳುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುವಂಥದ್ದೆಲ್ಲವೂ ಕೂಡ ಉಂಟು. ಒಂಥರ ಆತ್ಮಶಕ್ತಿ ಅಂತಕ್ಕಂಥದ್ದು ಅಥವಾ ಇನ್ನರ್ ಪವರ್ ಅಂತ ಏನಿರ್ತೀವೋ ಆ ಇನ್ನರ್ ಪವರ್ ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಏನಂಥ ತೊಂದರೆಗಳೇನಿರೋದಿಲ್ಲ. ಧನಾಧಿಪತಿ ಲಾಭಾಧಿಪತಿ ಪರಸ್ಪರ ದೃಷ್ಟಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಯೋಗ ಅನ್ನೋ ರೀತಿಯಾದಂಥ ಪರಿಸ್ಥಿತಿಗಳು ನಿರ್ಮಾಣವಾಗ್ತಕ್ಕಂಥದ್ದು, ಆಕಸ್ಮಿಕವಾದಂಥ ಧನಾಗಮನ ಅಂತಕ್ಕಂಥದ್ದು ಪರಿವರ್ತನಾ ಸ್ಥಿತಿನಲ್ಲಿರೋದ್ರಿಂದ ಹಣಕಾಸಿನ ಸಮಸ್ಯೆಗಳು ತಕ್ಕ ಮಟ್ಟಿಗೆ ಬಗೆಹರಿತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಕೌಟುಂಬಿಕವಾದಂಥ ಸಮಸ್ಯೆಗಳು ಬಗೆಹರಿತಕ್ಕಂಥದ್ದು, ಒಂದು ಕಡೆಯಿಂದ ಬರುವಂಥ ಹಣವೂ ಕೂಡ ಬರ್ತಕ್ಕಂಥದ್ದು ಅಥವಾ ಲಾಭ ಅಂತಕ್ಕಂಥದ್ದು ಜಾಸ್ತಿ ಆಗುವಂಥದ್ದು, ತಕ್ಕ ಮಟ್ಟಿಗೆ ಉಳಿತಾಯವೂ ಕೂಡ ಹಾಕುವಂಥದ್ದು ಅಥವಾ ಆಕಸ್ಮಿಕವಾದಂಥ ಉಳಿತಾಯ ಅನ್ನೋ ರೀತಿಯಾದಂಥ ಸ್ಥಿತಿಯೂ ಕೂಡ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಉಂಟು. ಬಂಧು ಬಾಂಧವರಿಂದ ಉತ್ತಮವಾದಂಥ ಸಹಕಾರವನ್ನು ನೀವು ಈ ವಾರದಲ್ಲಿ ನೀವು ನೋಡೋದಕ್ಕೆ ದಾರಿ ಇದೆ. ಆಕಸ್ಮಿಕವಾದಂಥ ಪ್ರಯಾಣವನ್ನು ಕೂಡ ಹೋಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ವಿದ್ಯಾಭ್ಯಾಸದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಆಸಕ್ತಿಯನ್ನು ತೋರಿಸ್ತಲೇ ಇರಬಹುದು ಅಥವಾ ಎಡರು ತೊಡರುಗಳನ್ನು ಎದುರಿಸುವಂಥ ಸಾಧ್ಯತೆಗಳು, ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳ ಕಡೆಗೆ ಹೆಚ್ಚಿನದಾದಂಥ ಒಲವನ್ನು ತೋರಿಸ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಪಂಚಮಾಧಿಪತಿಯಾದ ದಶಮ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಮಕ್ಕಳ ಜೀವನದಲ್ಲಿ ಏನಾದರೂ ಒಂದು ಸಣ್ಣದಾದಂಥ ಬದಲಾವಣೆಗಳನ್ನು ನೋಡುವಂಥ ಸಾಧ್ಯತೆಗಳು ಮತ್ತು ಜೀವನ ಅಥವಾ ಲೈಫ್ನ ಸ್ವಲ್ಪ ಎಂಜಾಯ್ ಮಾಡುವಂಥ ಒಂದು ಧೋರಣೆಗಳು ಅಥವಾ ಆ ಮನಸ್ಥಿತಿಗಳು ಜಾಸ್ತಿ ಇರುತ್ತೆ. ನಿರೀಕ್ಷೆ ಏನು ಊಹೆಯನ್ನು ಮಾಡ್ಕೊಂಡಿರ್ತೀರೋ ಅಥವಾ ಕಲ್ಪನೆ ಮಾಡ್ಕೊಂಡಿರ್ತೀರೋ ಇದಾಗಬೇಕು ಅನ್ನೋ ರೀತಿಯಲ್ಲಿ ಅದು ಪ್ರಾಪ್ತಿಯಾಗುವಂಥದ್ದು, ಪ್ರಾಪ್ತಿ ಮಾಡ್ಕೊಳ್ಳೋದ್ರ ಕಡೆಗೆ ಹೆಚ್ಚಿನದಾದಂಥ ಪ್ರಯತ್ನವನ್ನು ಈ ವಾರದಲ್ಲಿ ನೀವು ಮಾಡ್ತೀರಿ ಅಂತಕ್ಕಂಥದ್ದು, ಅಂದರೆ ಆಸೆಗಳನ್ನು ಪೂರೈಸ್ಕೊಳ್ತಕ್ಕಂಥದ್ದು ಅಂತ. ಇನ್ನು ಷಷ್ಠ ಪ್ರಭಾವ ಅಂತಕ್ಕಂಥದ್ದು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಪಿತ್ತ ದೋಷಗಳು ಬರಬಹುದು. ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಥ ರೀತಿಯಲ್ಲಿ ಉಷ್ಣ, ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆ, ಈ ವ್ಯತ್ಯಾಸಗಳು ಆಗಬಹುದಷ್ಟೇ. ಅಂಥ ಗಂಭೀರವಾದಂಥ ಸ್ಥಿತಿ ಇಲ್ಲ. ಅದರ ಅಥವಾ ತುಂಬ ಒತ್ತಡಗಳಿಂದ
ತುಂಬ ಪ್ರೆಸರ್ ತಗೊಂಡು ಆರೋಗ್ಯ ಕೆಡಿಸ್ಕೊಳ್ಬಹುದು. ಅದಾಗೆ ಬರೋದಿಲ್ಲ, ನೀವೇ ತಂದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಶುಭ ಕಾರ್ಯ ಪ್ರಯತ್ನ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಅದೃಷ್ಟ ಒಲಿದು ಬರುವಂಥ ಸಾಧ್ಯತೆಗಳಿರುತ್ತೆ, ಅಥವಾ ಆ ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು. ದಾಂಪತ್ಯ ಸೌಖ್ಯದಲ್ಲಿ ಸ್ವಲ್ಪ ಸಂತೃಪ್ತಿ ಮತ್ತು ಸಮಾಧಾನವನ್ನು ಹೊಂದತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಈ ವಾರದಲ್ಲಿ ನೀವು ನೋಡ್ತೀರಿ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಉಂಟು ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಅದರಲ್ಲೂ ಕೂಡ ಏನಾದರೂ ಹೊಸ ಪ್ರಯತ್ನ ಅಥವಾ ಹೊಸ ಪ್ರಯೋಗ ಮಾಡಬೇಕು ಅನ್ನೋ ರೀತಿಯಾದಂಥ ಉತ್ಸಾಹ ಅಥವಾ ಆಲೋಚನೆಗಳು ಅಥವಾ ಆ ತಯಾರಿಗಳು ಈ ವಾರದಲ್ಲಿ ವೃಷಭ ರಾಶಿನವರು ನೋಡ್ತೀರಿ. ದಶಮ ಪ್ರಭಾವ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಉದ್ಯೋಗ ಸ್ಥಳದಲ್ಲಿ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಆಗಬಹುದು, ಅಥವಾ ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಒಂದು ಅಸಂತೃಪ್ತಿಯ ಭಾವ ಅಥವಾ ಗೊಂದಲಗಳು ಏರ್ಪಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು. ಅಥವಾ ಪ್ರಯತ್ನ ಅಂತಕ್ಕಂಥದ್ದು ಏನು ಮಾಡ್ತೀರಿ, ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋವಂಥರು ಪ್ರಯತ್ನ ಅಂತ ನೀವು ಶ್ರಮ ಏನು ಹಾಕಿರ್ತೀರಿ ಆ ಶ್ರಮಕ್ಕೆ ತಕ್ಕನಾದಂಥ ಪ್ರತಿಫಲ ಅಂತಕ್ಕಂಥದ್ದು ಸಿಗದೇ ಇರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಆದರೆ ಗುರುದೃಷ್ಟಿ ಅಂತಕ್ಕಂಥದ್ದು ಇರೋದ್ರಿಂದ ರಾಹು ಕನ್ಫ್ಯೂಸ್ ಮಾಡಿದ್ರೂ ಕೂಡ ಗುರುದೃಷ್ಟಿ ಅಂತಕ್ಕಂಥದ್ದು ಇರೋದ್ರಿಂದ ಆ ಒತ್ತಡಗಳಲ್ಲೂ ಕೂಡ ಕೆಲಸ ಕಾರ್ಯಗಳನ್ನು ನೀವು ಸರಿಯಾಗಿ ಮಾಡ್ತೀರಿ ಅಂತಕ್ಕಂಥದ್ದೆಲ್ಲವೂ ಕೂಡ ಉಂಟು. ಲಾಭ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ ಅಂತಕ್ಕಂಥದ್ದು ಉದ್ಯೋಗ ಲಾಭವು, ಉದ್ಯೋಗದಲ್ಲಿ ಪ್ರಗತಿಯನ್ನು, ಬಡ್ತಿಯನ್ನು, ಬದಲಾವಣೆಗೆ ಸಂಬಂಧಪಟ್ಟಂತೆ ಸ್ಥಳ ಬದಲಾವಣೆಗೆ ಸಂಬಂಧಪಟ್ಟಂತೆ ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡಿದರೆ ಅಲ್ಲೂ ಕೂಡ ಯಶಸ್ಸನ್ನು ಕೂಡ ಗಳಿಸುವಂಥ ಯೋಗ ಫಲಗಳೆಲ್ಲವನ್ನು ಕೂಡ ಈ ವಾರದಲ್ಲಿ ನೀವು ನೋಡ್ತೀರಿ ವೃಷಭ ರಾಶಿಗೆ ಸಂಬಂಧಪಟ್ಟಂತೆ. ಒಟ್ಟಿನಲ್ಲಿ ನಿಮ್ಮ ಸ್ಥಿತಿ ಅಷ್ಟೊಂದು ಉತ್ತಮ ಇಲ್ಲ ಅಂದ್ರೂ ಕೂಡ ಸ್ವಲ್ಪ ಒಂದು ರೀತಿಯ ಉತ್ಸಾಹದ ವಾರವಾಗಿ ಪರಿವರ್ತನೆ ಆಗೋದ್ರಿಗೆ ಯಾವುದೇ ಸಂಶಯಗಳು ಇರೋದಿಲ್ಲ. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕು, ಶಿವನ ಆಲಯದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂತೆ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂತೆ ಫಲಾಫಲಗಳು ಈ ವಾರ ಅಂತಕ್ಕಂಥ ರೀತಿ ನೋಡಿದಾಗ ಸ್ವಲ್ಪ ಕೋಪತಾಪಗಳು ಬರಬಹುದು, ಊಹೆಗಳು ಬರಬಹುದು, ಭ್ರಮೆಗಳು ಬರಬಹುದು. ಎರಡೂ ರೀತಿಯಲ್ಲಿ ಒಂದು ರೀತಿಯಾದಂಥ ವಿಭಿನ್ನವಾದಂಥ ಸ್ಥಿತಿಯೆಲ್ಲವೂ ಕೂಡ ಉಂಟು. ನಾನು ಅನ್ನೋ ರೀತಿಯಾದಂಥ ಪ್ರವೃತ್ತಿ ಜಾಸ್ತಿ ಆಗ್ಬೋದು, ನಾನು ಶ್ರೇಷ್ಠ ಅನ್ನೋ ರೀತಿಯಾದಂಥ ಪ್ರವೃತ್ತಿಗಳು ಜಾಸ್ತಿ ಆಗ್ಬೋದು, ಯಾರ ಮಾತನ್ನು ನನಗೇನು ಕೇಳಿ ಅನ್ನೋ ರೀತಿಯಾದಂಥ ಧೋರಣೆಗಳು ಜಾಸ್ತಿ ಆಗಬಹುದು ಈ ವಾರದಲ್ಲಿ ಅಂತಕ್ಕಂಥದ್ದು. ಅಂದರೆ ನೀವು ಆತ್ಮಾಭಿಮಾನ ಅನ್ನೋ ರೀತಿಯಲ್ಲಿ ಕರಿತೀರಿ, ಅಥವಾ ಆತ್ಮಸಾಕ್ಷಿ ಅನ್ನೋ ರೀತಿಯಲ್ಲಿ ಒಂದೊಂದು ರೀತಿಯಲ್ಲಿ ಅವರವ್ರಿಗೆ ಆದಂಥ ರೀತಿಯಲ್ಲಿ ಹೆಸರನ್ನು ಇಟ್ಟುಕೊಂಡು ಸ್ವಲ್ಪ ಹೆಚ್ಚಿನದಾಗಿ ಮೇಲ್ಪಂತಿನಲ್ಲಿ ಇರುವಂಥ ಪ್ರಯತ್ನವನ್ನು ಮಾಡ್ತೀರಿ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕೆಲಸ ಕಾರ್ಯಗಳನ್ನು ಅಂದರೆ ಕಂಪ್ನಿಗಳಲ್ಲಿ ಮತ್ತೊಂದರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಓಕೆ, ಉತ್ತಮವಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ದಾರಿ ಉಂಟು. ಲಾಭದ ಪ್ರಮಾಣವೂ ಕೂಡ ಸ್ವಲ್ಪ ಚೇತರಿಕೆಯನ್ನು ಕಾಣುವಂಥ ಸಂದರ್ಭಗಳಿದೆ. ಅಂದರೆ ನಿರೀಕ್ಷೆ ಇಲ್ಲ ಅಂದರೂ ಒಂದು 30% ನಿಮಗೆ ಸ್ವಲ್ಪ ಉತ್ತಮವಾದಂಥ ಸ್ಥಿತಿಗೆ ಲಾಭವಾಗ್ತಕ್ಕಂಥದ್ದು. ಬಟ್ ಬಂದಂಥ ಲಾಭವನ್ನು ಉಳಿಸ್ಕೊಳ್ತೀರಾ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ತಕ್ಕ ಮಟ್ಟಿಗೆ ಒಂದು 10% ಉಳಿಸ್ಕೊಳ್ತಕ್ಕಂಥದ್ದು, ಅಥವಾ ಸೇವಿಂಗ್ಸ್ ಅನ್ನೋ ರೀತಿಯಲ್ಲಿ, ಅಥವಾ ಬೇರೆ ಯಾವುದೋ ಒಂದು ಉತ್ತಮವಾದಂಥ ಕೆಲಸಕ್ಕೆ ಅದನ್ನು ಹೂಡಿಕೆ ಮಾಡ್ತಕ್ಕಂಥದ್ದು ಅಥವಾ ಖರ್ಚು ಮಾಡ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇರುವಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ತುಂಬ ಧೈರ್ಯ ಇರುತ್ತದೆ ಈ ವಾರ, ಹೋರಾಟದ ಶಕ್ತಿಯೂ ಕೂಡ ಇರ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಯಾವುದಕ್ಕೂ ಜಗ್ಗೋದೇ ಇಲ್ಲ, ಅದೇನಾಗ್ಬಿಡುತ್ತೆ ನೋಡೇ ಬಿಡೋಣ ಅನ್ನೋ ರೀತಿಯಾದಂತಹ ಸ್ಥಿತಿ ಎಲ್ಲವೂ ಕೂಡ ಇರುವಂಥದ್ದು. ವಿದ್ಯಾಭ್ಯಾಸ ಚೆನ್ನಾಗಿದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸ್ಥಿರಾಸ್ತಿ ವ್ಯವಹಾರಗಳು ಚೆನ್ನಾಗಾಗೋದಕ್ಕೆ ದಾರಿ ಇದೆ. ಮತ್ತು ವಾಹನಕ್ಕೆ ಸಂಬಂಧಪಟ್ಟಂಥ ತೀರ್ಮಾನಗಳು ಚೆನ್ನಾಗಿದೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಚೆನ್ನಾಗಿದೆ. ಸ್ಥಿರಾಸ್ತಿ ವಾಹನ ಮಾರಾಟಗಾರರಿಗೆ ಚೆನ್ನಾಗಿರ್ತಕ್ಕಂಥ ಸಂದರ್ಭಗಳು. ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವ್ರಿಗೆ ತುಂಬ ಉತ್ತಮವಾದಂಥ ಅನುಕೂಲವನ್ನು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಆಕಸ್ಮಿಕವಾಗಿ ಲಾಭ, ಆಕಸ್ಮಿಕವಾಗಿ ಉದ್ಯೋಗ ಸ್ಥಿತಿನಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಅನಿರೀಕ್ಷಿತವಾಗಿ ಏನೋ ಒಂದು ನೀವು ಊಹೆ ಮಾಡಲಾರದಂಥ ಕೆಲವೊಂದು ಕೆಲಸ ಕಾರ್ಯಗಳು, ನಿರೀಕ್ಷಣೆ ಇಟ್ಕೊಂಡಿರಲ್ಲ ಆ ರೀತಿಯಾದಂಥ ಕೆಲಸ ಕಾರ್ಯಗಳು ನಿಮಗೆ ಆಗುವಂಥ ಸ್ಥಿತಿ ಈ ವಾರದಲ್ಲಿ ನೀವು ನೋಡ್ತೀರಿ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಶುಭ ಕಾರ್ಯ ಪ್ರಯತ್ನ ಅನುಕೂಲದ ಸ್ಥಿತಿನಲ್ಲೇ ಇದೆ. ಪಾಲುದಾರಿಕೆ ವ್ಯವಹಾರ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಯಾಕೆಂದರೆ ಪರಿವರ್ತನಾ ಸ್ಥಿತಿನಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಚೆನ್ನಾಗಿರುವಂಥದ್ದು. ಅದರ ಜೊತೆಯಲ್ಲಿ ಸ್ವಲ್ಪ ಏನಾದರೂ ದಾಂಪತ್ಯದಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅದು ಬಿಡುಗಡೆ ಆಗುವಂಥ
ಲಕ್ಷಣಗಳೆಲ್ಲ ಕೂಡ ಇರುತ್ತೆ. ಕಲಹವೂ ಆಗುತ್ತೆ, ಅದರಿಂದ ಬಿಡುಗಡೆಯೂ ಕೂಡ ಅಂದರೆ ಆ ಸಮಸ್ಯೆಯಿಂದ ಹೊರಗೆ ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರುವಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ವ್ಯಾಜ್ಯಗಳು ಅಂತಕ್ಕಂಥದ್ದು ಎಲ್ಲೋ ಸಣ್ಣದಾಗಿ ಹಿನ್ನಡೆಗಳಾಗ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ತಂದೆಯೊಂದಿಗೆ ಸ್ವಲ್ಪ ಕಲಹವಾಗಬಹುದು. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಉದ್ಯೋಗದಲ್ಲಿ ನಿಧಾನದ ಪ್ರಗತಿ ಅನ್ನೋ ರೀತಿಯಾದಂತಹ ಸಾಧ್ಯತೆ, ಅಥವಾ ಮೇಲಧಿಕಾರಿಗಳನ್ನು ಸರಿಯಾದಂಥ ಸ್ಪಂದನೆ, ಅಥವಾ ನೀವು ಮಾಡಿದಂಥ ಕೆಲಸಕ್ಕೆ ಸರಿಯಾದಂಥ ಒಂದು ಆರ್ಥಿಕವಾದಂಥ ವ್ಯವಸ್ಥೆಗಳು ಅಥವಾ ಬಕ್ಷಿಸೋ ಸಂಬಳವೋ ಏನೋ ಒಂದು ಕೂಲಿಯೋ ಸಿಗದಂಥ ರೀತಿಯಲ್ಲಿ ಸ್ವಲ್ಪ ಒದ್ದಾಟಕ್ಕೆ ಸಿಕ್ಕಾಕ್ಕೊಳ್ಬೋದು. ಅಂದರೆ 100ರಷ್ಟು ಶ್ರಮ 20ರಷ್ಟು ಫಲ, 100 ರೂಪಾಯಿ ಕೆಲಸಕ್ಕೆ 20 ರೂಪಾಯಿ ಸಿಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುತ್ತೆ ಈ ವಾರ ಅಂತಕ್ಕಂಥನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಸ್ವಲ್ಪ ಒತ್ತಡಗಳಿರ್ತದೆ, ಏನೋ ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೋ, ಏನೋ ತುಂಬ ಎಫರ್ಟ್ ಹಾಕೋದಕ್ಕೋ, ಏನೋ ಒಂದು ರೀತಿಯಲ್ಲಿ ಆ ಒಂದು ಸ್ಥಿತಿನಲ್ಲಿ ವ್ಯತ್ಯಾಸಗಳಾಗಿ ಸ್ವಲ್ಪ ನಿದ್ರಾ ಭಂಗವಾಗುವಂಥ ಸ್ಥಿತಿಯೂ ಕೂಡ ಮಿಥುನ ರಾಶಿನವ್ರು ನೋಡ್ತೀರಿ. ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥದ್ದು ಶಿವಪಂಚಾಕ್ಷರಿ ನಾಮವನ್ನು ಜಪ ಮಾಡತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡಬಹುದು. ಗುರುದೃಷ್ಟಿ ಇರ್ತಕ್ಕಂಥದ್ದು ಅಂದರೆ ಸರಿಯಾಗಿ ಒಂದು ಒಳ್ಳೆಯ ಕಾರ್ಯವನ್ನು ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥ ಸ್ಥಿತಿಗತಿಗಳು ಅಥವಾ ಪ್ಲ್ಯಾನಿಂಗ್ ಚೆನ್ನಾಗಿ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕಟಕ ರಾಶಿನವರು ಈ ವಾರ ನೀವು ನೋಡ್ತೀರಿ. ಆರ್ಥಿಕವಾದಂಥ ಸ್ಥಿತಿಗತಿಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಓಕೆ ಅನ್ನೋ ರೀತಿಯಲ್ಲಿರುತ್ತೆ, 50-50 ಅನ್ನೋ ರೀತಿಯಲ್ಲಿರುತ್ತೆ. ತುಂಬ ತೃಪ್ತಿಕರ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನಂತೂ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಅಡೆತಡೆಗಳಾಗಬಹುದು ಅಥವಾ ಏನೋ ಸ್ವಲ್ಪ ತೊಂದರೆ ತಾಪತ್ರಗಳಿಗೆ ಎದುರಾಗಬಹುದು. ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಬಂಧು ಬಾಂಧವರಿಂದ ಸ್ವಲ್ಪ ನೋವನ್ನು ಅನುಭವಿಸ್ತಕ್ಕಂಥದ್ದು ಅಥವಾ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಸ್ಥಿರಾಸ್ತಿ ವ್ಯವಹಾರಗಳು ಚೆನ್ನಾಗಿ ಆಗಿ ಬರುತ್ತೆ. ಮಕ್ಕಳಿಂದ ಸ್ವಲ್ಪ ಆರ್ಥಿಕವಾದ ಸಹಾಯ, ಪ್ರೀತಿಪಾತ್ರರಿಂದ ಆರ್ಥಿಕವಾದ ಸಹಾಯ ಮತ್ತು ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲಕರ ವಾತಾವರಣ ನಿರ್ಮಾಣವಾಗ್ತಕ್ಕಂಥದ್ದು ಅಥವಾ ಕುಟುಂಬದಲ್ಲಿ ಪ್ರಸ್ತಾವನೆಗಳಿಟ್ಟಂಥ ಪಕ್ಷದಲ್ಲಿ ಕುಟುಂಬದಿಂದ ಸ್ವಲ್ಪ ಓಕೆ ಅನ್ನೋ ರೀತಿಯಲ್ಲೋ ಅಥವಾ ಉತ್ತಮ ಓಕೆ ಆಯಿತು ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲೋ ಏನೋ ಒಂದು ಪಾಸಿಟಿವ್ ರಿಸಲ್ಟ್ ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಮಿಷನ್ ಬೇಸಿಕ್ ವ್ಯವಹಾರಗಳು ನಿಮಗೆ ಚೆನ್ನಾಗಿ ಆಗುವಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಈ ಸಂದರ್ಭದಲ್ಲಿ ಧನಾಧಿಪತಿಯಾದಂಥವನು ಸ್ವಲ್ಪ ಲಾಭದ ಸ್ಥಿತಿನಲ್ಲಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಲಕ್ಷ್ಮೀ ಯೋಗ ಅಂತಕ್ಕಂಥ ರೀತಿಯಲ್ಲಿ ಕರಿತೀವಿ. ಸಾಮಾನ್ಯವಾಗಿ ಹಣಕಾಸಿನ ಸಂಬಂಧಪಟ್ಟಂಥ ರೀತಿಯಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳಿದ್ರೂ ಕೂಡ ಅದರಿಂದ ಹೊರಗೆ ಬರೋದಕ್ಕೆ ಈ ವಾರ ನಿಮಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಆರೋಗ್ಯದಲ್ಲೂ ಕೂಡ ಅಂಥ ತೊಂದರೆ ಅಥವಾ ಗಂಭೀರ ಸಮಸ್ಯೆಗಳು ಯಾವುದೂ ಕೂಡ ಇರೋದಿಲ್ಲ. ಉದ್ಯೋಗವೂ ಕೂಡ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗ ಲಾಭವಾಗುವಂಥ ಸಂದರ್ಭಗಳು, ಆಕಸ್ಮಿಕವಾಗಿ ದೊರಕುವಂಥ ಸನ್ನಿವೇಶ, ಆಕಸ್ಮಿಕವಾಗಿ ಯಾವುದೋ ಒಂದು ಬದಲಾವಣೆಯೋ ಬಕ್ಷಿಸೋ ಅಥವಾ ಬಡ್ತಿಗೆ ಸಂಬಂಧಪಟ್ಟಂತೆಯೋ ತುಂಬ ದಿವಸಗಳಿಂದ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಕ್ಕಂಥ ಕೆಲವೊಂದು ಕೆಲಸ ಕಾರ್ಯಗಳು ಈ ವಾರದಲ್ಲಿ ನಿಮಗೆ ನೆರವೇರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ರಾಹುಕೇಂದು ಅಂತಕ್ಕಂಥದ್ದು ಸ್ವಲ್ಪ ನಿಮಗೆ ದಾಂಪತ್ಯದ ಸಮಸ್ಯೆಯನ್ನು ತರಬಹುದು. ಆದರೂ ಕೂಡ ಶನಿ ಪ್ರಭಾವ ಅಂತಕ್ಕಂಥ ನಿಮಗೆ ಚೆನ್ನಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಏನೇ ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಶಕ್ತಿ ಎಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಬಾಧಕ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಕುಜ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಬಾಧಕಾಧಿಪತಿ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಸಹೋದರರಿಂದ, ಯಂತ್ರೋಪಕರಣಗಳಿಂದ ಅಥವಾ ಕಿರಿಯ ಸಹೋದರರಿಂದ ಇಂಥವರಿಂದ ಅಥವಾ ಪೊಲೀಸ್ ಅಧಿಕಾರಿಗಳಿಂದ, ಈ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗಳಿಂದ ಸ್ವಲ್ಪ ತೊಂದರೆಗಳಾಗಬಹುದು. ಸ್ವಲ್ಪ ಜಾಗ್ರತೆ. ಅಥವಾ ನಿಮಗಿಂತ ಸ್ವಲ್ಪ ಮೇಲಂತದಲ್ಲಿರ್ತಕ್ಕಂಥ ಅಧಿಕಾರಿಗಳಿಂದಲೂ ಕೂಡ ಸ್ವಲ್ಪ ಸಮಸ್ಯೆಗಳು ಉತ್ಪತ್ತಿ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಬೇಡದ ವಿಷಯಗಳಿಗೆ ಜಗಳ, ಕಲಹ, ಮನಸ್ತಾಪಗಳು ಆಗುವಂಥ ಸಾಧ್ಯತೆಗಳು ಬರಬಹುದು. ಅಧಿಕಾರಿಗಳಿಂದ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಕೊಬ್ಬರಿ ಚಿಪ್ಪು ಅಂದರೆ ಒಂದು ತೆಂಗಿನಕಾಯಿ ಒಡೆದುಬಿಟ್ಟು ಅದರಲ್ಲಿ ಎಳ್ಳೆಣ್ಣೆ ಹಾಕಿಬಿಟ್ಟು ದೀಪವನ್ನು ಹಚ್ಚತಕ್ಕಂಥದ್ದು. 2 ಹೋಳಿಗೆ ಮಾಡಿಬಿಟ್ಟು ಕೊಬ್ಬರಿ ಒಡೆದು ಅಂದರೆ ತೆಂಗಿನಕಾಯಿನ ಒಡೆದು ಅದರಲ್ಲಿ ದೀಪ ಮಾಡಿಬಿಟ್ಟು ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನ ಮಾಡಿ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಈ ವಾರ ಸ್ವಲ್ಪ ಸುಧಾರಣೆ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ.
ಸ್ಥಿರಾಸ್ತಿ ಚಟುವಟಿಕೆಗಳಿಗೆ ಚೆನ್ನಾಗಿ ಆಗೋದಕ್ಕೆ ದಾರಿಯಾಗುತ್ತೆ. ವಿದ್ಯಾಭ್ಯಾಸ ಚೆನ್ನಾಗಿ ಆಗುವಂಥ ಸಂದರ್ಭಗಳು ಪರಿವರ್ತನಾ ಸ್ಥಿತಿನಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ, ಬಾಧಕಾಧಿಪತಿ ದೃಷ್ಟಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಅತಿ ಒಳ್ಳೆತನ ನಿಮಗೆ ಶಾಪವಾಗಿಯೂ ಪರಿವರ್ತನೆ ಆಗುವಂಥ ಸಂದರ್ಭಗಳೆಲ್ಲವೂ ಕೂಡ ಕಾಣುವಂಥದ್ದು ಉಂಟು ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಉಂಟು. ತುಂಬ ಎಮೋಷನಲ್ ಅಟ್ಯಾಚ್ಮೆಂಟು ಅಥವಾ ತುಂಬ ಅತಿ ಒಳ್ಳೆತನ ಅಂತಕ್ಕಂಥದ್ದು, ಯಾರೋ ಏನೋ ಕಷ್ಟಕ್ಕೆ ಸಿಕ್ಕಾಕ್ಕೊಂಡಿದ್ದಾರೆ, ಹೆಲ್ಪ್ ಮಾಡೋದಕ್ಕೆ ಹೋಗೋಣ ಅನ್ನೋ ರೀತಿಯಲ್ಲಿ ಈ ರೀತಿಯಲ್ಲಿ ಎಲ್ಲೋ ಸಣ್ಣದಾಗಿ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ, ಜಾಗ್ರತೆ. ಆದರೆ ಹಣಕಾಸಿನ ವ್ಯವಸ್ಥೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಾರ ಆರಂಭ ತುಂಬ ಚೆನ್ನಾಗಿರುವಂಥ ಯೋಗ ಫಲವನ್ನು ಪಡೆದುಕೊಂಡು ಬಂದಿದೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಕಷ್ಟ ಆಗಬಹುದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ. ಮಕ್ಕಳಿಂದ ಸ್ವಲ್ಪ ಇರುಸುಮರುಸು ಆಗಬಹುದು. ಪ್ರೀತಿ ಪ್ರೇಮ ಭಾವನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆಗಳು. ಷಷ್ಠರಾಹು ಶತ್ರು ದಮನವನ್ನು ಮಾಡ್ತಾನೆ. ಶನಿಯೂ ಕೂಡ ಸಪ್ತಮ ಶನಿಯ ದೃಷ್ಟಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಮಂದತ್ವ ಇರ್ತದೆ, ಅಥವಾ ದಾಂಪತ್ಯದಲ್ಲಿ ಮೂರನೇವರ ಮಧ್ಯಪ್ರವೇಶದಿಂದ ದಾಂಪತ್ಯದಲ್ಲಿ ಸಮಸ್ಯೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಆದರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಅವೆಲ್ಲವನ್ನೂ ಕೂಡ ನಿಭಾಯಿಸಬೇಕಾಗತ್ತೆ. ಪ್ರೀತಿ ಪ್ರೇಮದ ಭಾವನೆಗಳ ಒತ್ತಡವನ್ನು ಅನುಭವಿಸ್ತಕ್ಕಂಥ ಸ್ಥಿತಿ. ಏಕೆಂದರೆ ಅಷ್ಟಮಾಧಿಪತಿ ಪಂಚಮ ಪ್ರಭಾವ ಭಾವನೆಗಳಿಗೆ ಬಿಟ್ಟು ಭಾವನಾತ್ಮಕವಾದಂಥ ಒತ್ತಡ ಅಂತಕ್ಕಂಥ ಸ್ಥಿತಿಯನ್ನು ನೀವು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ ಈ ವಾರದಲ್ಲಿ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಪಂಚಮ ಪ್ರಭಾವ ಧನಾಧಿಪತಿ ಪಂಚಮ ಪ್ರಭಾವ ಮತ್ತು ಭಾಗ್ಯ ಪೂರ್ವ ಪುಣ್ಯ ಸ್ಥಾನ ಅಂತಕ್ಕಂಥ ರೀತಿಯಲ್ಲಿ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. ಆದರೆ ಹಸ್ತನಾಗಿ ಪ್ರವೇಶವನ್ನು ತೆಗೆದುಕೊಳ್ಬೇಕಾದ್ರೆ ಹಸ್ತನಾಗಿರ್ತಾನೆ ಶುಕ್ರ. ಹಾಗಾಗಿ ಅದೃಷ್ಟ ಅಂತಕ್ಕಂಥದ್ದು ಹೊಲಿದು ಬರುವಂಥ ಸಾಧ್ಯತೆಗಳಿರೋದಿಲ್ಲ. ಪೂರ್ವಾರ್ಜಿತವಾಗಿ ಮಾಡಿದ್ದಂಥದ್ದು ಏನಿರ್ತದೆ ಅದರ ಫಲಾಫಲಗಳು ಅಂತಕ್ಕಂಥದ್ದು ತಕ್ಕ ಮಟ್ಟಿಗೆ ಒಂದು 10% ನಿಮಗೆ ಅದರ ಅನುಕೂಲವನ್ನು ನೋಡಬಹುದು ಅಷ್ಟೇ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಥ ಅನುಕೂಲವಿಲ್ಲ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ. ಆದರೆ ಮಾಡಿದಂಥ ಕೆಲಸಕ್ಕೆ ತಕ್ಕ ಫಲ ಸಿಗುತ್ತಾ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಓಕೆ ಅನ್ನೋ ರೀತಿಯಲ್ಲಿ, ತುಂಬ ತೃಪ್ತಿಕರ ಅನ್ನೋ ರೀತಿಯಲ್ಲಿ ಓಕೆ ಅನ್ನೋ ರೀತಿಯಲ್ಲಿ ಇರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ವಾರ ಆರಂಭ ಮಾತ್ರ ನಿಮಗೆ ಒಳ್ಳೆಯ ಉತ್ತಮವಾದಂಥ ಸ್ಥಿತಿಯನ್ನು ನೋಡಬಹುದು. ವಾರ ಮಧ್ಯಭಾಗದಿಂದ ಆಚೆಗೆ ನಿಮಗೆ ಸ್ವಲ್ಪ ಇಕ್ಕಟ್ಟಿನ ಸ್ಥಿತಿಯೇ ಇರುತ್ತೆ ಕನ್ಯಾ ರಾಶಿನವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಅಂತಂದರೆ, ಯಾರಾದರೂ 5 ಜನ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿ. ಅಥವಾ ನಿಮಗೆ ಅಕ್ಕ ತಂಗಿನೋ ಅಥವಾ ಹೆಂಡ್ತಿನೋ ತಾಯಿನೋ ಅಥವಾ ಫ್ರೆಂಡ್ಸೋ ಗೆಳತಿನೋ ಯಾರಾದರೂ ಇರಲಿ, ಅವ್ರಿಗೊಂದು ಇಷ್ಟವಾದಂಥದ್ದು ಏನಾದರೂ ಒಂದು ವಸ್ತು, ಒಂದು ಹೂವು ಇರ್ಬೋದು ಅಥವಾ ಒಂದು ಬಟ್ಟೆ ಇರ್ಬೋದು ಅಥವಾ ಸಿಹಿ ತಿಂಡಿ ಇರ್ಬೋದು, ಕೊಡುವಂಥ ಪ್ರಯತ್ನ ಮಾಡಿ. ಒಳ್ಳೆ ಫಲವನ್ನು ನೋಡ್ತೀರಿ ಕನ್ಯಾ ರಾಶಿನವರು. ಇನ್ನು ತುಲಾರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ತುಲಾರಾಶಿನವ್ರಿಗೆ ರಾಷ್ಟ್ರಾಧಿಪತಿಯಾದಂಥ ಲಾಭ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಸಂದರ್ಭ. ಹಾಗಾಗಿ ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ. ಹಾಗಾಗಿ ಅದೆಲ್ಲವೂ ದೊರಕುತ್ತಾ ಅನ್ನೋ ರೀತಿಯಲ್ಲಿ ನೋಡಿದಾಗ ದೊರಕುವಂಥ ಸಂದರ್ಭಗಳಿದೆ. ಮಾಡುವಂಥ ಕೆಲಸ ಕಾರ್ಯಗಳು ಬಹಳ ಅಚ್ಚುಕಟ್ಟಾಗಿ ಟೈಮಿಗೆ ಕರೆಕ್ಟಾಗಿ ಯಾವ್ಯಾವ ಕೆಲಸವನ್ನು ಯಾವ್ಯಾವ ರೀತಿ ಮಾಡಬೇಕೋ ಅದೆಲ್ಲವನ್ನು ಕೂಡ 1 ನಿಮಿಷ ಹೆಚ್ಚು ಕಮ್ಮಿ ಆಗದಂಥ ರೀತಿಯಲ್ಲಿ ಮಾಡೋದಕ್ಕೆ ದಾರಿ ಉಂಟು. ಧನಾಧಿಪತಿ ಲಾಭ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದು. ಹಾಗಾಗಿ ಲಕ್ಷ್ಮೀ ಯೋಗವೂ ಕೂಡ ಪ್ರಾಪ್ತಿಯಾಗುವಂಥದ್ದಾಗಿರೋದ್ರಿಂದ ಇರುವಂಥ ಕೆಲವೊಂದು ಹಣಕಾಸಿನ ಸಮಸ್ಯೆಗಳು ಬಗೆಹರಿತಕ್ಕಂಥದ್ದು, ಲಾಭದ ಪ್ರಮಾಣ ಹೆಚ್ಚಾಗುವಂಥದ್ದು, ಅಂದರೆ ಖರ್ಚಿಗಿಂತಲೂ ಕೂಡ ಲಾಭ ಜಾಸ್ತಿಯಾಗುವಂಥ ಸಂದರ್ಭಗಳನ್ನು ತುಲಾರಾಶಿನವರು ಈ ವಾರದಲ್ಲಿ ನೋಡೋದಕ್ಕೆ ದಾರಿ ಉಂಟು. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ, ಸಂಗಾತಿಯಿಂದ ಲಾಭವಾಗ್ತಕ್ಕಂಥದ್ದು, ಶುಭ ಕಾರ್ಯ ಪ್ರಯತ್ನದಲ್ಲಿ ಸ್ವಲ್ಪ ಅನುಕೂಲ ಅಂತಕ್ಕಂಥ ರೀತಿಯಲ್ಲಿ ತೋರಿಸುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಪಂಚಮರಾಹು ಅಂತಕ್ಕಂಥದ್ದು ನಿಮಗೆ ಕೇಡನ್ನು ಬಯಸಬೇಕು, ಆದರೆ ತಾತ್ಕಾಲಿಕ ಮಿತ್ರ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಕೇಡನ್ನು ಮಾಡುವಂಥ ಸಾಧ್ಯತೆಗಳು ಯಾವುದೂ ಕೂಡ ಇರೋದಿಲ್ಲ. ಯಾಕೆಂದರೆ ಶನಿ ಅಂತಕ್ಕಂಥದ್ದನ್ನು ಬಿಡೋದಿಲ್ಲ. ಹಾಗಾಗಿ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥ ಸಾಧ್ಯತೆಗಳು. ಉದ್ಯೋಗ ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯಲ್ಲಿ ಉದ್ಯೋಗ ಅರಸ್ತಾ ಇರ್ತಕ್ಕಂಥವ್ರಿಗೆ ಅಲ್ಲೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳು. ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಆಗಬೇಕು ಅಂದರೆ ಅಲ್ಲೂ ಕೂಡ ಸಕ್ಸಸ್ ಆಗುವಂಥ ಸಂದರ್ಭಗಳು. ಮಾಡಿದ ಕೆಲಸಕ್ಕೆ ತಕ್ಕನಾದಂಥ ಫಲಾಫಲಗಳನ್ನು ನೀವು ಈ ವಾರದಲ್ಲಿ ಪಡೆದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದನ್ನು ತುಲಾರಾಶಿನವರು ನೋಡ್ತೀರಿ. ಒಟ್ಟಿನಲ್ಲಿ ತುಲಾರಾಶಿನವರಿಗೆ ಎಲ್ಲವೂ ಕೂಡ ಒಂದು ರೀತಿಯಾದಂಥ ಖುಷಿಯೇ, ಆನಂದವೇ,
ಪ್ರಾಪ್ತಿಯೇ ಲಾಭವೇ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಈ ವಾರದಲ್ಲಿ. ಅದ್ಭುತವಾದಂಥ ವಾರ ತುಲಾರಾಶಿನವ್ರಿಗೆ ಈ ವಾರ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಶಿವಪಂಚಾಕ್ಷರಿ ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಅಥವಾ ಬಿಲ್ವ ಸ್ತೋತ್ರ ಅಂತ ಬರುತ್ತೆ. ಆ ಬಿಲ್ವ ಸ್ತೋತ್ರವನ್ನು ಪಡೆದು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ವೃಶ್ಚಿಕ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ವೃಶ್ಚಿಕ ರಾಶಿನವ್ರಿಗೆ ಈ ವಾರ ಸಂದರ್ಭವನ್ನು ನೋಡಿದಾಗ ಹೆಸರನ್ನು ಗಳಿಸುವಂಥ ಸ್ಥಿತಿ ಎಲ್ಲವೂ ಕೂಡ ಇದೆ. ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡುವಂಥದ್ದು, ಟೈಮ್ ಸೆನ್ಸು. ಆದರೆ ಕೆಲಸವನ್ನು ತುಂಬ ಅರ್ಜೆಂಟ್ ಬೇಗ ಆತ್ರ ಅನ್ನೋ ರೀತಿಯಲ್ಲಿ ಮಾಡುವಂಥ ಪ್ರಯತ್ನಗಳಿರ್ತದೆ. ಟೈಮಿಗೆ ಕರೆಕ್ಟಾಗಿ ಕವರ್ ಮಾಡೋಣ ಅಥವಾ ಅದಕ್ಕಿಂತ ಮುಂಚೆನೇ ಮುಗಿಸೋಣ ಅನ್ನೋ ರೀತಿಯಲ್ಲಿ ನೀವು ಕೆಲಸದ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಕ್ಕಂಥದ್ದು. ಸರ್ಕಾರಿ ಅಧಿಕಾರಿಗಳಿಗೆ ಉತ್ತಮವಾದಂಥ ಸ್ಥಿತಿ. ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆ ಅನ್ನೋ ರೀತಿಯಲ್ಲಿ ಅಥವಾ ಏನು ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಈ ವಾರ ಪ್ರಶಸ್ತವಾದಂಥ ಸಂದರ್ಭಗಳನ್ನು ಅಥವಾ ಆ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ವೃಶ್ಚಿಕ ರಾಶಿನವ್ರಿಗೂ ಕೂಡ ಈ ವಾರ ಲಕ್ಷ್ಮೀ ಯೋಗ ಅಂತಕ್ಕಂಥದ್ದು ಪ್ರಾಪ್ತಿಯಾಗಿದೆ. ಹಾಗಾಗಿ ಹಣಕಾಸಿನ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳು, ಆಕಸ್ಮಿಕವಾದಂಥ ಧನಾಗಮನ ಅಂತಕ್ಕಂಥ ನಿರೀಕ್ಷೆಗಳು ಕೂಡ ಇರುವಂಥನ್ನು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದೆಲ್ಲವೂ ಕೂಡ ಉಂಟು. ಆದರೆ ಪಂಚಮಾಧಿಪತಿ ಅಷ್ಟಮ ಭಾವನೆಗಳಿಗೆ ಬೆಲೆ ಸಿಗೋದಿಲ್ಲ ಅಂತಕ್ಕಂಥದ್ದು. ಹಣಕಾಸಿನ ವ್ಯವಹಾರಗಳು, ಆರ್ಥಿಕವಾದಂಥ ವ್ಯವಹಾರಗಳು, ಕಾರ್ಯಚಟುವಟಿಕೆಗಳು ಆದ್ರೂ ಕೂಡ ಅಥವಾ ಕೌಟುಂಬಿಕವಾದಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿದ್ರೂ ಕೂಡ, ಹಣಕಾಸಿನ ಸಮಸ್ಯೆಗಳು ಬಗೆಹರಿದ್ರೂ ಕೂಡ ಭಾವನಾತ್ಮಕವಾದಂಥ ತೊಳಲಾಟ ಮತ್ತು ಭಾವನಾತ್ಮಕವಾದಂಥ ಸೋಲನ್ನು ನೋಡುವಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಇದ್ದೇ ಇರುತ್ತೆ. ಬಂಧುಗಳಿಂದ ಕಿರಿಕಿರಿ ಅಂತಕ್ಕಂಥದ್ದು ಮಾತ್ರ ತಪ್ಪೋದೇ ಇಲ್ಲ, ಭಾಳ ದೀರ್ಘಕಾಲವಾಗಿಂದ ಇದೆ. ಇನ್ನು ಮುಂದೆಯೂ ಕೂಡ ಅದು ಮುಂದುವರಿತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ವಿದ್ಯಾಭ್ಯಾಸ ಸ್ವಲ್ಪ ಈ ರಿಸರ್ಚ್ ಲೈನಲ್ಲಿರುವಂಥವ್ರಿಗೆ ವಿದ್ಯಾಭ್ಯಾಸ ಚೆನ್ನಾಗಿದೆ. ಸೈನ್ಸ್ ವಿದ್ಯಾರ್ಥಿಗಳು ಯಾರು ಇರ್ತಾರಲ್ಲ ಅವರಿಗೆ ಚೆನ್ನಾಗಿದೆ. ಈ ಕಾಮರ್ಸ್ ವಿದ್ಯಾರ್ಥಿಗಳು ಅಥವಾ ಪ್ರಾಕ್ಟಿಕಲಾಗಿ ಹೋಗುವಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟವಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಷಷ್ಠಾಧಿಪತಿ ಪ್ರಭಾವ ಅಂತಕ್ಕಂಥದ್ದು ಸ್ವಲ್ಪ ಬಲವಾಗಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಉಷ್ಣದೇಹದವರು ಸ್ವಲ್ಪ ಜಾಗ್ರತೆ. ಪಿತ್ತದೋಷಗಳು, ಉಷ್ಣಬಾಧೆಗಳು, ತಲೆನೋವು, ಕಣ್ಣು ಹುರಿ ಅಂತಕ್ಕಂಥದ್ದು, ಬೆನ್ನು ಸೆಳೆತ ಅಂತಕ್ಕಂಥದ್ದು ಇಂಥವು ಪ್ರಭಾವವನ್ನು ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿ ಇದೆ. ಸಪ್ತಮ ಪ್ರಭಾವ ಅಂತಕ್ಕಂಥ ದಾಂಪತ್ಯ ಅಸೌಖ್ಯಗಳಿರ್ತದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಅಸೌಖ್ಯ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಇನ್ನು ಹೊಸ ಪ್ರಯೋಗ ಅಥವಾ ಹೊಸ ಪ್ರಯತ್ನ ಅಥವಾ ಹೊಸ ಉದ್ಯಮ ಈ ಪರಿಸ್ಥಿತಿಗಳು ಮತ್ತು ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ, ಲಗ್ನಾಧಿಪತಿ ಹಸ್ತನಾಗಿದ್ರೂ ಕೂಡ ರವಿಯಿಂದ ಅದರ ಫಲಾಫಲಗಳನ್ನು ಕೊಡ್ತಕ್ಕಂಥದ್ದಾಗಿರೋದ್ರಿಂದ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರದಲ್ಲಿ ತಕ್ಕ ಮಟ್ಟದ ಅಂತ ಬೆಳವಣಿಗೆಯನ್ನು, ಯೋಗ ಫಲವನ್ನು, ಅದೃಷ್ಟವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಭಾಗ್ಯಾಧಿಪತಿಯಾದಂಥ ಪ್ರಭಾವ ಅಂತಕ್ಕಂಥ ನೀಚನ ಆಗಿದ್ರೂ ಕೂಡ ಗುರುದೃಷ್ಟಿ ಅಂತಕ್ಕಂಥದ್ದು ಬರುತ್ತೆ ಚಂದ್ರನ ಮೇಲೆ. ಆಲ್ಮೋಸ್ಟ್ ವಾರದಲ್ಲಿ 5 ದಿವಸವೂ ಕೂಡ ಗುರುದೃಷ್ಟಿ ಅಂತಕ್ಕಂಥ ಚಂದ್ರ ಮೇಲೆ ಇರೋದ್ರಿಂದ ನಿಮಗೆ ಅದೃಷ್ಟವೂ ಕೂಡ ಒಂದು ರೀತಿಯಾಗಿ ಬೆನ್ನಿಗೆ ನಿಲ್ಲುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಆಲ್ಮೋಸ್ಟ್ ವ್ಯವಹಾರಗಳಲ್ಲಿ ವಿಚಾರ ಸಂಬಂಧಪಟ್ಟಂತೆ, ಸಂಬಂಧಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನಿಮಗೆ ಸ್ವಲ್ಪ ಒತ್ತಡವನ್ನು ತಂದುಕೊಳ್ಳಬಹುದು ಬಿಟ್ಟರೆ ಪ್ರಯತ್ನಗಳು ನಿಮಗೆ ಯಶಸ್ಸನ್ನು ಕೊಟ್ಟೇ ಕೊಡ್ತದೆ. ಹಣಕಾಸು ಸಮಸ್ಯೆಗಳು ಬಗೆಹರದೇ ಇರತಕ್ಕಂಥ ಸಾಧ್ಯತೆಗಳಿದೆ. ಹಾಗಾಗಿ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ 5 ದೀಪವನ್ನು ಶಿವನ ಆಲಯದಲ್ಲಿ ಹಚ್ಚತಕ್ಕಂಥ ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಧನುಸ್ಸು ರಾಶಿನವ್ರಿಗೆ ರಾಷ್ಟ್ರಾಧಿಪತಿಯಾದಂಥವನ ದೃಷ್ಟಿ ಗುರುದೃಷ್ಟಿ ಅಂತಕ್ಕಂಥದ್ದಿದೆ. ದಶಮಾಧಿಪತಿಯ ಮೇಲೆ ಗುರುದೃಷ್ಟಿ ಅಂತಕ್ಕಂಥದ್ದು, ಪರಿವರ್ತನಾ ಸ್ಥಿತಿ ಅಂತಕ್ಕಂಥದ್ದು ಏನಾಗುತ್ತೆ? ನಿಮಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಚಟುವಟಿಕೆಗಳನ್ನು ಮಾಡ್ತೀರಿ, ನಿರ್ವಹಿಸ್ತೀರಿ ಅಂತಕ್ಕಂಥದ್ದು ಇರುತ್ತೆ. ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ಅಸೌಖ್ಯ ಅಂತಕ್ಕಂಥದ್ದು ಮೂಡಬಹುದು. ವಾರ ಆರಂಭ ಆಮೇಲೆ ಸುಧಾರಣೆ ಆಗುತ್ತೆ. ಅಸೌಖ್ಯ ಅಂತಕ್ಕಂಥ ದಾಂಪತ್ಯದಲ್ಲಿ ವಾರ ಆರಂಭದಲ್ಲಿ ಇರುತ್ತೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟಗಳಾಗುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಲಾಭಾಧಿಪತಿಯಾದಂಥ ಧನಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ಸ್ವಲ್ಪ ಹಣಕಾಸಿನ ಕೆಲವೊಂದು ಸಮಸ್ಯೆಗಳು ಅಂತಕ್ಕಂಥದ್ದು ಬಗೆಹರಿತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ಮತ್ತು ಕೆಲವೊಂದು ಹೂಡಿಕೆಗಳಲ್ಲಿ ಸ್ವಲ್ಪ ಉತ್ತಮವಾದಂಥ ರೀತಿಯಲ್ಲಿ ಸೇವಿಂಗ್ಸ್ ಮಾಡೋದಕ್ಕೂ ಅಥವಾ ಉಳಿತಾಯ ಆಗೋದಕ್ಕೂ ಕೂಡ
ದಾರಿ ಇದೆ, ಚಿಂತೆ ಮಾಡುವಂಥದ್ದಿಲ್ಲ. ಧೈರ್ಯ ಚೆನ್ನಾಗಿರುತ್ತೆ, ಯಾಕಂದರೆ ಮಾಡುವಂಥ ಕೆಲಸ ಶುದ್ಧವಿರೋದರಿಂದ ಧೈರ್ಯವೂ ಕೂಡ ಅಷ್ಟೇ ಇರತಕ್ಕಂಥದ್ದೆಲ್ಲವೂ ಕೂಡ ಉಂಟು. ತಂದೆಯೊಂದಿಗೆ ಸ್ವಲ್ಪ ಕಲಹಗಳಾಗುವಂಥ ಪ್ರವೃತ್ತಿಗಳು ಬರಬಹುದು, ಯಾಕಂದರೆ ಷಷ್ಠಾಷ್ಟಕ ಯೋಗವಾಗಿರೋದ್ರಿಂದ ಸ್ವಭಾವದಲ್ಲಿ ಬಲಯುತನಾಗಿ ಕುಳಿತಿದ್ರೂ ಕೂಡ ಷಷ್ಠಾಷ್ಟಕ ಯೋಗವಾಗಿ ಸ್ವಲ್ಪ ಕಲಹ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಸ್ವಲ್ಪ ವಾರ ಆರಂಭ ಅದೆಲ್ಲವೂ ಕೂಡ ಇರೋದಿಲ್ಲ, ವಾರ ಹಂತದಲ್ಲಿ ಸ್ವಲ್ಪ ಅದರ ಪರಿಣಾಮ ಕಲಹ ಅಂದರೆ ಅವೆಲ್ಲವೂ ಕೂಡ ಬರುವಂಥ ಸಾಧ್ಯತೆಗಳು. ಪೂರ್ವಾರ್ಜಿತವಾಗಿ ಯಾವುದೋ ಕೆಲಸವನ್ನು ಮಾಡಿದ್ದೀರಿ, ಅದರ ಫಲಾಫಲಗಳು ಈಗ ನಿಮಗೆ ಪ್ರಾಪ್ತಿಯಾಗುವಂಥ ಸ್ಥಿತಿಯೆಲ್ಲವೂ ಕೂಡ ಉಂಟು. ಮಕ್ಕಳಿಂದ ಕೆಲವೊಂದು ಸಹಾಯ ಮತ್ತು ಸಹಕಾರ ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ಈ ವಾರದಲ್ಲಿ ಒಳ್ಳೆಯ ಪ್ರಭಾವವನ್ನೇ ನೋಡ್ತೀರಿ. ಆದರೆ ಕೆಲಸ ಕಾರ್ಯಗಳ ಒತ್ತಡಗಳು ಅಂತಕ್ಕಂಥದ್ದು ಸ್ವಲ್ಪ ನಿಮಗೆ ನಿದ್ರೆಯನ್ನು ಗಿಡಿಸಬಹುದು. ನಾಳೆಯ ಬಗ್ಗೆ ಅಥವಾ ನಾಳೆಯ ತಯಾರಿ ಅಥವಾ ನಾಳೆಯ ಭವಿಷ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಒತ್ತಡವನ್ನು ಮಾಡಿಕೊಂಡು ಸ್ವಲ್ಪ ನಿದ್ರೆಗೆಡುವಂಥದ್ದು ಸಾಧ್ಯತೆಗಳಿರುತ್ತೆ. ಈ ವಾರ ಧನುಸ್ಸು ರಾಶಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಸಾಧ್ಯವಾದಷ್ಟು ಕೂಡ ಈ ವಾರ ಗುರು ದತ್ತಾತ್ರೇಯರ ದರ್ಶನವನ್ನು ಮಾಡಿ ಅದ್ಭುತವಾದಂಥ ಒಂದು ಫಲವನ್ನು ನೀವು ನೋಡ್ತೀರಿ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ನಿಮಗೆ ಅಷ್ಟೊಂದು ಪರಿಪೂರ್ಣ ಮತ್ತು ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ ಇರೋದಿಲ್ಲ. ಹೂಡಿಕೆಗಳ ಬಗ್ಗೆ ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಏನು ಕರಿತೀವಿ, ಆ ಇನ್ವೆಸ್ಟ್ಮೆಂಟಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಕಡೆಗೆ ಹೆಚ್ಚಿನದಾದಂಥ ಗಮನವನ್ನು ಕೊಡ್ತೀರಿ. ಆದರೆ ಇನ್ವೆಸ್ಟ್ ಮಾಡಿದ್ದೇನಿರ್ತದಲ್ಲ ಅದನ್ನು 4 ಬಾರಿ ಯೋಚನೆ ಮಾಡಿ ಕೂಲಂಕುಷವಾಗಿ ಮುಂದುವರಿತಕ್ಕಂಥದ್ದು ಸೂಕ್ತ. ಎಲ್ಲೋ ತಪ್ಪು ಹೆಜ್ಜೆಯನ್ನು ಇಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ. ಈ ವಾರ ಧನಪ್ರಭಾವಕ್ಕೊಳಗಾಗಿರ್ತಕ್ಕಂಥ ರಾಹು ಅಂತಕ್ಕಂಥ ರಾಹು ದೇಶ ರಾಹು ಭಕ್ತಿ ನಡೀತಾ ಇದ್ದರೆ ಅದ್ಭುತವಾದಂಥ ಫಲವನ್ನು ಯೋಗವನ್ನು ತರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಹೋರಾಟದ ಶಕ್ತಿ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳೊಂದಿಗೆ ಸ್ವಲ್ಪ ಕಲಹಗಳು ಕಿರಿಕಿರಿಗಳು, ಪ್ರೀತಿ ಪಾತ್ರರೊಂದಿಗೆ ಸ್ವಲ್ಪ ಕಲಹ ಮನಸ್ತಾಪ ಕಿರಿಕಿರಿಗಳು, ಸ್ಥಿರಾಸ್ತಿ ವ್ಯವಹಾರಗಳ ಸಮಸ್ಯೆಗೆ ಸಿಲುಕಾಕ್ಕೊಳ್ತಕ್ಕಂಥದ್ದು ಅಥವಾ ಸ್ಥಿರಾಸ್ತಿ ವ್ಯವಹಾರಗಳಿಂದ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಳ್ತಕ್ಕಂಥದ್ದು, ಒತ್ತಡವನ್ನು ಅನುಭವಿಸ್ತಕ್ಕಂಥ ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ಒತ್ತಡವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು, ಸ್ವಲ್ಪ ಸೋಲುಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ದಾಂಪತ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ವಾರ ಮಧ್ಯಭಾಗ ಸ್ವಲ್ಪ ಕಿರಿಕಿರಿ ಸಂಸಾರದಲ್ಲಿ ನೀವು ನೋಡ್ತೀರಿ. ವಾರ ಮಧ್ಯಭಾಗ, ವಾರ ಆರಂಭವೂ ಚೆನ್ನಾಗಿರುತ್ತೆ, ವಾರ ಅಂತ್ಯವೂ ಕೂಡ ಚೆನ್ನಾಗಿರುವಂಥ ಸಾಧ್ಯತೆಗಳಲ್ಲೂ ಕೂಡ ಉಂಟು. ಮೋಕ್ಷ ಭಾವ ಜಾಸ್ತಿ ಇರುತ್ತೆ. ಯಾವುದೂ ಬೇಡಪ್ಪ ಏನೂ ಬೇಡಪ್ಪ, ಈ ಸಮಸ್ಯೆಗಳಿಂದ ಬಿಡುಗಡೆ ಹೊಂದಿರ ಸಾಕು, ಎಲ್ಲರೂ ಹೋಗ್ಬಿಡೋಣ ಅನ್ನೋ ರೀತಿಯಲ್ಲಿ, ಯಾವುದು ಬೇಡ ಅನ್ನೋದು ಇದನ್ನೇ ಮೋಕ್ಷ ಭಾವ ಅಂತಕ್ಕಂಥ ರೀತಿಯಲ್ಲಿ ಪರಿವರ್ತನೆ ಆಗುವಂಥ ಸಾಧ್ಯತೆಗಳಲ್ಲೂ ಕೂಡ ವಾರ ಅಂತ್ಯದಲ್ಲಿ ನೀವು ನೋಡ್ತೀರಿ ಈ ಸ್ಥಿತಿಯನ್ನು. ಅಷ್ಟಮ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಈ ತೊಂದರೆಗಳೆಲ್ಲವನ್ನು ಕೂಡ ತರುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಬಂದಂಥ ಅವಕಾಶ ವಂಚಿತವಾಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಒಂದು ರೀತಿಯಾದಂಥ ದಶಮ ಪ್ರಭಾವ, ಮಾಡಿದಂಥ ಕೆಲಸಕ್ಕೆ ಸರಿಯಾದಂಥ ಪ್ರತಿಫಲ ಸಿಗದೇ ಇಂಥ ರೀತಿಯಲ್ಲೂ ಒತ್ತಡವನ್ನು ಅನುಭವಿಸುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಲಾಭವೂ ಇಲ್ಲ. ಸ್ನೇಹಿತರೊಂದಿಗೂ ಕೂಡ ಕಷ್ಟ ಮತ್ತು ಸಂಕಷ್ಟವನ್ನು ಅನುಭವಿಸ್ತಕ್ಕಂಥದ್ದು. ಹಣಕಾಸಿನ ಸ್ಥಿತಿ ಅಷ್ಟೊಂದು ಉತ್ತಮವಾದಂಥ ರೀತಿಯಲ್ಲಿಲ್ಲ. ಲಾಭದ ಪ್ರಮಾಣವೂ ಕಡಿಮೆ, ಉಳಿತಾಯವೂ ಕೂಡ ಇರೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಅಂದರೆ ಬರುವಂಥದ್ದು 10 ಆದರೆ ಹೋಗುವಂಥದ್ದು 100 ರೀತಿಯಾದಂಥ ಸ್ಥಿತಿನಲ್ಲಿ ಈ ವಾರ ಮಕರ ರಾಶಿನವ್ರಿಗೆ ಇರುತ್ತೆ. ಯಾಕೆಂದರೆ ಯಾವ ಗ್ರಹವೂ ಕೂಡ ನಿಮಗೆ ಸಪೋರ್ಟಾಗಿ ನಿಲ್ಲುವಂಥ ಸ್ಥಿತಿನಲ್ಲಿ ಇಲ್ಲ. ಸಾಲ ಮಾಡಿಯೇ ತುಪ್ಪ ತಿನ್ನುವಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಚಂದ್ರ ಮಾತ್ರ ಸ್ವಲ್ಪ ಬಲವಾಗಿದ್ರೂ ಕೂಡ ಅವನಿಗೆ ಸಪೋರ್ಟ್ ಮಾಡುವಂಥ ರೀತಿಯಲ್ಲಿ ಇಲ್ಲದೇ ಇರೋದ್ರಿಂದ ನಿಮಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಈ ವಾರ ಮಕರ ರಾಶಿನವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಮೃತ್ಯುಂಜಯನ ಮಂತ್ರವನ್ನು ಸದಾಕಾಲ ನೀವು ಜಪಿಸಲೇಬೇಕು. ಏನಾದರೂ ಒಂದು ಎಡವಟ್ಟುಗಳನ್ನು ಮಾಡಿಕೊಳ್ತಲೇ ಇರ್ತೀರಿ. ಪೆಟ್ಟನ್ನು ಮಾಡಿಕೊಳ್ತಕ್ಕಂಥ ಸಂದರ್ಭಗಳು ಬರಬಹುದು, ಅಥವಾ ಅವಮಾನಕ್ಕೆ ಗುರಿ ಆಗ್ತಕ್ಕಂಥ ಸಂದರ್ಭಗಳು ಪ್ರತಿಯೊಬ್ಬರಿಂದಲೂ ಕೂಡ ಬರಬಹುದು. ಹಾಗಾಗಿ ಮೃತ್ಯುಂಜಯನ ಮಂತ್ರವನ್ನು ಜಪಿಸಿ ಶಿವನ ಹಾಲಿದ್ರೆ ಒಂದು 11 ನಿಮಿಷ ಕುಳಿತು ಬರತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕಮಿಷನ್ ಬೇಸಿಕ್ ವ್ಯವಹಾರಗಳು ಯಾರ್ಯಾರು ಮಾಡ್ತಾ ಇದ್ದೀರಲ್ಲೋ ಅವರೆಲ್ಲರಿಗೂ ಕೂಡ ಅನುಕೂಲ. ಪೂರ್ವಾರ್ಜಿತ ಅಥವಾ ಪಿತ್ರಾರ್ಜಿತವಾದಂಥ ರೀತಿಯಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡ್ತೀರ, ಅಂದರೆ ವಂಶವೃತ್ತಿ ಸಂಬಂಧಪಟ್ಟಂಥ ರೀತಿಯಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರಿ. ಅಂಥವರಿಗೆ ಅನುಕೂಲವಾಗುವಂಥ ಸ್ಥಿತಿ ಎಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ ಅಂತಕ್ಕಂಥದ್ದು. ತಕ್ಕ ಮಟ್ಟಿಗೆ
ಒಂದು ತಕ್ಕ ಮಟ್ಟಿಗೆ ಸ್ವಲ್ಪ ಹಣಕಾಸಿನ ವ್ಯವಸ್ಥೆಗಳು ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳು, ಅದರಲ್ಲೂ ಕೂಡ ವಾರಾಂತ್ಯ ತುಂಬ ಚೆನ್ನಾಗಿರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಹೂಡಿಕೆಯಲ್ಲೂ ಕೂಡ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು. ಸ್ವಲ್ಪ ಧೈರ್ಯಗುಂದುವಂಥ ಪರಿಸ್ಥಿತಿಗಳು ಬರಬಹುದು. ಆ ಧೈರ್ಯಗುಂದಿ ಆತ್ರದಲ್ಲೇನೋ ಎಡವಟ್ಟನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಆತ್ರ ಬೀಳೋದಕ್ಕೆ ಹೋಗಬೇಡಿ. ಸ್ಥಿರಾಸ್ತಿ ವ್ಯವಹಾರಗಳೇನಾದರೂ ಇದ್ದರೆ ಸ್ವಲ್ಪ ಮುಂದೂಡ್ತಕ್ಕಂಥದ್ದು ಉಳಿತು. ಯಾಕೆಂದರೆ ಅಸ್ತನ ಆಗಿರೋದ್ರಿಂದ ಸ್ವಲ್ಪ ತೆಗೆದುಕೊಳ್ತಕ್ಕಂಥ ಆಸ್ತಿಯೋ ವಾಹನವೋ ಸರಿಯಾದಂಥ ರೀತಿಯಲ್ಲಿ ಇರೋದಿಲ್ಲ. ಅದೇನೋ ಲೀಗಲ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳಿರುತ್ತೆ. ಪಂಚಮ ಪ್ರಭಾವ ಅಂತಕ್ಕಂಥ ಲಾಭದಲ್ಲಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ಪೂರ್ವದಲ್ಲಿ ಯಾರಿಗೂ ಏನೋ ಸಹಾಯವನ್ನು ಮಾಡಿದ್ದೀರಿ ಅಥವಾ ಪುಣ್ಯ ಫಲವನ್ನು ಮಾಡಿದ್ದೀರಿ ಅಂದರೆ ಅದರ ಲಾಭ ಅಂತಕ್ಕಂಥದ್ದು ನಿಮಗೆ ಈ ಸಂದರ್ಭದಲ್ಲಿ ಬರುತ್ತೆ. ಅದು ಪ್ರಶಂಸೆಯಿಂದ ಬರುತ್ತೋ, ಹಣಕಾಸಿನ ರೂಪದಲ್ಲಿ ಬರುತ್ತೋ, ಅಥವಾ ಕೆಲಸ ಕಾರ್ಯಗಳ ರೀತಿಯಲ್ಲಿ ಬರುತ್ತೋ, ಯಾರಿಗೂ ಏನೋ ಸಹಾಯ ಮಾಡಿದ್ದು ಇವತ್ತು ನಿಮಗೆ ಅದು ಎಲ್ಪಿಗೆ ಬರತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಈ ವಾರ ಅಷ್ಟೊಂದು ಶುಭಕರವಾಗಿ ಇಲ್ಲ. ಅವಕಾಶ ಕೈತಪ್ಪಿ ಹೋಗುವಂಥ ಸಾಧ್ಯತೆಗಳು, ಶುಭ ಕಾರ್ಯ ಪ್ರಯತ್ನದಲ್ಲೂ ಕೂಡ ಅವಕಾಶ ಕೈತಪ್ಪಿ ಹೋಗುವಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಈ ವಾರದಲ್ಲಿ ಅಷ್ಟಮಾಧಿಪತಿ ಲಾಭ ಪ್ರಭಾವ ಅಂತಕ್ಕಂಥ ರೀತಿಯಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಧನಾಧಿಪತಿಯ ಮೇಲೆ ಲಾಭದ ದೃಷ್ಟಿ, ಅಂದರೆ ಧನಾಧಿಪತಿಯೂ ಅವನೇ ಆಗ್ತಾನೆ, ಲಾಭಾಧಿಪತಿಯೂ ಅವನೇ ಆಗ್ತಾನೆ, ಅಷ್ಟಮಾಧಿಪತಿ ಮೇಲೆ ದೃಷ್ಟಿ ಬೀಳ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಅನಿರೀಕ್ಷಿತವಾಗಿ ಯಾವುದೋ ಒಂದು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀರಿ, ಯಾವುದೋ ಕೆಲಸ ಆಗಬೇಕು ಅನ್ನೋ ರೀತಿಯಲ್ಲಿ ಆ ಕೆಲಸ ಎಲ್ಲೋ ಸಣ್ಣದಾಗಿ ಕೈ ಕೊಡುವಂಥ ಸಾಧ್ಯತೆಗಳು ಬರಬಹುದು. ಅದನ್ನು ಸ್ವಲ್ಪ ಜಾಣ್ಮೆಯಿಂದ ನಿರ್ವಹಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಮಿಕ್ಕಂಥ ರೀತಿಯಲ್ಲಿ ಓಕೆ ಪರವಾಗಿಲ್ಲ, ಒಂದು 50-60 ಭಾಗ ಪ್ಲಸ್ಸು, ಒಂದು 50 ಭಾಗ ಮೈನಸ್ ಅನ್ನೋ ರೀತಿಯಲ್ಲಿ ಇದೆ ಮಕರ ರಾಶಿನವರಿಗೆ ಈ ವಾರ. ಆದರೂ ಕೂಡ ಎಲ್ಲವನ್ನೂ ಕೂಡ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ದಾಂಪತ್ಯದಲ್ಲೂ ಕೂಡ ಸ್ವಲ್ಪ ಇರುಸು ಮುರುಸು ಆಗಬಹುದು, ಅಥವಾ ದಾಂಪತ್ಯ ಸೌಖ್ಯದಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ. ಆಸೆಗಳು ಜಾಸ್ತಿ ಇರುತ್ತೆ ಕೆಲವೊಂದನ್ನು ಈಡೇರಿಸ್ಕೊಳ್ಬೇಕು ಅಂತ, ಆದರೆ ಅವಕಾಶಗಳ ಕಡಿಮೆ ಅನ್ನೋ ರೀತಿಯಾದಂಥ ಸ್ಥಿತಿಯಲ್ಲಿ ಕುಂಭರಾಶಿನವರು ಈ ವಾರದಲ್ಲಿ ನೀವು ನೋಡ್ತೀರಿ. ಎಲ್ಲ ರೀತಿಯಲ್ಲೂ ಕೂಡ ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ ಈ ವಾರ. ಯಾರಾದರೂ ರೋಗಿಷ್ಠರು ಅಥವಾ ಅಸಹಾಯಕರು ಅಥವಾ ಹಾಸ್ಪಿಟ್ಲಲ್ಲಿ ಸ್ವಲ್ಪ ಅಸಹಾಯಕ ಸ್ಥಿತಿನಲ್ಲಿದ್ದಂಥ ಪಕ್ಷದಲ್ಲಿ ಅಂಥವರಿಗೆ ಒಂದು ಸಣ್ಣದಾದಂಥ ಸಹಾಯವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ. ನನ್ನ ಪ್ರಕಾರ ಎಲ್ಲೋ ನಿಮಗೆ ಪ್ಲಸ್ ಆಗುತ್ತದು ಕುಂಭರಾಶಿನವ್ರಿಗೆ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಶ್ಯಾಧಿಪತಿಯಾದಂತನು ಬಲವಾಗಿದ್ದಾನೆ. ಆದರೂ ಕೂಡ ಆ ಬಲ ಇವರಿಗೆ ಸಿಗುತ್ತಾ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಇಲ್ಲ, ಸಿಗೋದಿಲ್ಲ. ಬರೇ ಒಳಿತು, ಬರೇ ನಾನು ಇಷ್ಟು ಸ್ವಚ್ಛ, ಇಷ್ಟು ಒಳ್ಳೆಯವನಾಗಿದ್ದೀನಿ, ಹಿಂಗೆ ಇರಬೇಕು, ಒಂದು ಕುದುರೆ ಲಾಳ ಅಂತೀವಲ್ಲ ಹಾಗೆ ಮುಖ ಕವಚ ಹಾಕ್ಕೊಂಡಿರ್ತೀರಿ, ಒಂದು ರೂಲ್ಸ್ ಹಾಕ್ಕೊಂಡಿರ್ತೀರಿ. ಆ ರೂಲ್ಸ್ ಪ್ರಕಾರ ಹೋಗ್ತೀರಿ, ಅದು ನಿಮಗೆ ಸೂಟ ಆಗೋಲ್ಲ, ಅದೇ ನಿಮಗೆ ಹಿನ್ನಡೆ ಆಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಲಾಭಾಧಿಪತಿಯಾದಂತನೂ ಬಲ ಇಲ್ಲ ಅಂದ್ರೂ ಕೂಡ ಲಾಭದಿಂದ ಕುಜನ ದೃಷ್ಟಿ ಅಂತಕ್ಕಂಥದ್ದು ಬರುತ್ತೆ. ಹಾಗಾಗಿ ಮೀನರಾಶಿನವರಿಗೆ ಹಸ್ತಪ್ರಭಾವದಿಂದ ಹೊರಗೆ ಬರ್ತಿದ್ದಂಗೆ ಕುಜ ಅಂತಕ್ಕಂಥವನು ನಿಮಗೆ ಹಣಕಾಸಿನ ಚೇತರಿಕೆಯನ್ನು, ಅನುಕೂಲವನ್ನು, ಲಕ್ಷ್ಮೀ ಯೋಗವನ್ನು, ಕೆಲವೊಂದು ಹಣಕಾಸಿನ ಇಕ್ಕಟ್ಟಿನ ಬಿಡುಗಡೆಯನ್ನೂ ಕೂಡ ತಂದುಕೊಡುವಂಥ ಸಾಧ್ಯತೆಗಳಿರುತ್ತೆ. ಈಗ ಸದ್ಯದ ಮಟ್ಟಿಗೆ ಇರೋದಿಲ್ಲ. ಈ ವಾರ ಅದರ ಪ್ರಾಪ್ತ ಅಂತಕ್ಕಂಥದ್ದು ನಿಮಗೆ ದೊರಕಲಿಲ್ಲ ಅಂದ್ರೂ ಕೂಡ ಮುಂದೆ ದೊರಕುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ವಾರ ನಿಮಗೆ ಆ ಲಕ್ಷ್ಮೀ ಯೋಗ ಅಂತಕ್ಕಂಥದ್ದು ಇದ್ರೂ ಕೂಡ ಅಸ್ತನ ಆಗಿರೋದ್ರಿಂದ ಅದರ ಪ್ರಾಪ್ತಿ ಆಗೋದಿಲ್ಲ. ಬಟ್ ಮುಂದಿನ ವಾರಗಳಲ್ಲಿ ಅದರ ಪ್ರಾಪ್ತಿ ಅಂತಕ್ಕಂಥದ್ದು ನಿಮಗೆ ಸಿಗತ್ತೆ. ತೃತೀಯ ಪ್ರಭಾವ ಸ್ವಲ್ಪ ಪ್ರಯಾಣ ತುಂಬ ಚೆನ್ನಾಗಾಗತ್ತೆ. ಉದ್ಯೋಗ ಕಾರಣಾರ್ಥವಾಗಿ ಏನೋ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಅನುಕೂಲವಾಗುವಂಥ ಸಂದರ್ಭ. ಉದ್ಯೋಗದ ಹುಡುಕಾಡದಲ್ಲಿರ್ತಕ್ಕಂಥವ್ರಿಗೆ ಲಾಭವಾಗ್ತಕ್ಕಂಥದ್ದು. ಸೇವಾ ವೃತ್ತಿ ಉದ್ಯೋಗ, ಕೂಲಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ದಿನಗೂಲಿ, ವಾರಗೂಲಿ, ತಿಂಗಳುಗೂಲಿ ಅಥವಾ ಯಾವುದೋ ಕಂಪ್ನಿಗಳಲ್ಲಿ ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇದ್ದೀರಿ ಅಂಥವರಿಗೆ ಸ್ವಲ್ಪ ಲಾಭವಾಗುವಂಥ ಸಂದರ್ಭ. ಸರ್ಕಾರಿ ಅಧಿಕಾರಿಗಳಿಂದ ಸ್ವಲ್ಪ ಅನುಕೂಲವಾಗುವಂತಹ ಯೋಗ ಫಲಗಳೆಲ್ಲವೂ ಕೂಡ ಇದೆ. ಕೆಲಸಗಾರರು ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವ್ರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಅಂತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ಅನುಕೂಲ, ಆಕಸ್ಮಿಕವಾದಂಥ ಅವಕಾಶ ಯಾವುದೋ ಬರುವಂಥ ಸಾಧ್ಯತೆಗಳಿದೆ. ಬೇಕಾದರೆ ಸದುಪಯೋಗ ಪಡಿಸಿಕೊಳ್ಳಬಹುದು. ಅದೃಷ್ಟ ಅಂತಕ್ಕಂಥದ್ದು ಒಂದು ಸಣ್ಣದಾಗಿ ಬದಲಾವಣೆ ಆಗತ್ತೆ, ಅವಕಾಶಗಳು ಬರುತ್ತೆ ಅನ್ನೋ ರೀತಿಯ ಪರಿವರ್ತನೆಗಳು ಬರುತ್ತೆ. ಪೂರ್ಣ ಪ್ರಮಾಣದಲ್ಲ, ಈ ವಾರ ಸಿಗೋದಿಲ್ಲ. ಮುಂದಿನ ವಾರಗಳಲ್ಲಿ ಅದರ ಫಲಾಫಲಗಳನ್ನು ನೀವು ನೋಡ್ತೀರಿ. ಬಟ್
ಏನೋ ಒಂದು ಬದಲಾವಣೆಗಳನ್ನು ಅನುಕೂಲವನ್ನು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಇನ್ನು ನೀವು ಮಾಡಿದಂಥ ಕೆಲಸಕ್ಕೆ ತಕ್ಕನಾದಂಥ ಪ್ರತಿಫಲವನ್ನು ವಾರ ಆರಂಭದಲ್ಲಿ ನೀವು ನೋಡ್ತೀರಿ. ಮತ್ತು ಬಡ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ. ವಾರ ಆರಂಭದಲ್ಲಿ ಮಾಡಿ, ವಾರ ಮಧ್ಯಭಾಗದಿಂದ ಅದರಿಗೆ ಆಚೆಗೆ ನಿಮಗೆ ಅದರ ಅವಕಾಶಗಳು ಸಿಗುವುದಿಲ್ಲ ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಆದರೆ ಹಣಕಾಸಿನ ಕೊರತೆಯಂತೂ ಇರುತ್ತೆ. ಮೇಲ್ಮುಖವಾಗಿ ನೋಡೋಕ್ಕೆ ಎಲ್ಲವೂ ಕೂಡ ಚೆನ್ನಾಗಿದೆ, ಒಳಮುಖವಾಗಿ ಸ್ವಲ್ಪ ಡೌನೇ ಇರುತ್ತೆ. ಮೇಲ್ಮುಖವಾಗಿ ಪರ್ಸ್ ದಪ್ಪ ಇರುತ್ತೆ, ಒಳಗೆ ನೋಡಿದ್ರೆ ಕಾಸಿರೋಲ್ಲ. ಈ ಸ್ಥಿತಿನಲ್ಲಿರುತ್ತೆ ಮೀನರಾಶಿನಿಗೆ ಸಂಬಂಧಪಟ್ಟಂತೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಹನುಮಾನ್ ಚಾಲೀಸನ ಪಠನೆ ಮಾಡ್ತಕ್ಕಂಥ ಒಂದು ಪ್ರಯತ್ನ, ಒಂದು ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ, ಎರಡನ್ನು ಕೂಡ ಮಾಡಿ ನಿಮಗೆ ಏನೋ ಒಂದು ಮಿರಾಕಲ್ ಆ ಲಕ್ಷ್ಮೀ ನರಸಿಂಹನ ಒಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಏನೋ ಒಂದು ಮಿರಾಕಲ್ ನಡೆಯೋದಕ್ಕೆ ದಾರಿ ಇದೆ. ಮುಂದಿನ ದಿವಸಗಳಲ್ಲಿ ಮಾಡಿ, ಒಳ್ಳೆಯದಾಗತ್ತೆ. ಶುಭವಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.